ಹಾರ್ಟ್ ಅಟ್ಯಾಕ್ ಈ ಹೆಸರು ಕೇಳಿದ್ರೇನೆ ಹಲವರು ಬೆವರುತ್ತಾರೆ. ಕೆಲವರ ಹೃದಯ ಬಡಿತ ಹೆಚ್ಚಾಗುತ್ತೆ. ಅಷ್ಟಕ್ಕೂ ರಾಜ್ಯದ ಯುವಜನತೆಯಲ್ಲಿ ಹೃದಯಾಘಾತ ಸಂಖ್ಯೆ ಹೆಚ್ಚಾಗ್ತಿದ್ದು ಸರ್ಕಾರ ಅಧ್ಯಯನಕ್ಕೆ ಸೂಚಿಸಿತ್ತು. ಈ ಅಧ್ಯಯನದ ವರದಿ ರೆಡಿಯಾಗಿದ್ದು ಸೋಮವಾರ ಹಾರ್ಟ್ ಅಟ್ಯಾಕ್ ರಿಪೋರ್ಟ್ ಸರ್ಕಾರದ ಕೈ ಸೇರಲಿದೆ. ರಾಜ್ಯದಲ್ಲಿ ಹೃದಯಾಘಾತ ಹೆಚ್ಚಳ, ತಜ್ಞರಿಂದ ವರದಿ ರೆಡಿ. ಸೋಮವಾರ ಸರ್ಕಾರಕ್ಕೆ ಹಾರ್ಟ್ ಅಟ್ಯಾಕ್ ರಿಪೋರ್ಟ್. ರಾಜ್ಯದಲ್ಲಿ ಹೃದಯಾಘಾತ ಸಾವು ಹೆಚ್ಚಾಗ್ತಿವೆ. ಅದರಲ್ಲೂ ಯುವಜನತೆ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಿದ್ದಾರೆ. ಹಾಸನ ಜಿಲ್ಲೆಯೊಂದರಲ್ಲೇ ಕಳೆದ ಒಂದು ತಿಂಗಳಲ್ಲಿ ಬರೋಬ್ಬರಿ 14 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಕಟ್ಟಳ್ಳಿ ಗ್ರಾಮದ ಸುಪ್ರಿಯಾ ಬುಧವಾರ ಸಂಜೆ ಬೆಂಗಳೂರಿನಲ್ಲೇ ಎದೆನೋವು ಅಂತ ಕುಸಿದು ಬಿದ್ದಿದ್ರು. ಆಸ್ಪತ್ರೆಗೆ ಸೇರಿಸಿದ್ರು. ಸುಪ್ರಿಯಾ ಬದುಕುಳಿಯಲಿಲ್ಲ. ಇನ್ನೂರ 50 ಜನರ ಮೇಲೆ ಸಂಶೋಧನೆ ನಡೆಸಿ ವರದಿ ತಯಾರು. ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವು ಹೆಚ್ಚಳ ಆಗ್ತಿದ್ದಂತೆ ಕಳವಳಗೊಂಡಿದ್ದ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಸಂಶೋಧನೆ ನಡೆಸಿ ವರದಿ ನೀಡುವಂತೆ ತಜ್ಞರಿಗೆ ಸೂಚಿಸಿದ್ರು. ಅದರಂತೆ ಹೃದಯಾಘಾತಕ್ಕೆ ಬಲಿಯಾದ 250 ಜನರ ಮೇಲೆ ಸಂಶೋಧನೆ ಮಾಡಲಾಗಿದ್ದು, ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ರವೀಂದ್ರ ನೇತೃತ್ವದ ಸಮಿತಿ ಸೋಮವಾರ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ. ಕುರುಕಲು ತಿಂಡಿ ಮೊಬೈಲ್ನಿಂದಲೇ ಕಂಟಕ. ಅತ್ತ ಹುಬ್ಬಳ್ಳಿಯ ಕಿಮ್ಸ್ ವೈದ್ಯರ ತಂಡ ಕೂಡ ಮಕ್ಕಳ ಹಾರ್ಟ್ ಅಟ್ಯಾಕ್ ಬಗ್ಗೆ ಸಂಶೋಧನೆ ನಡೆಸಿದೆ. ಅತಿಯಾದ ಮೊಬೈಲ್ ಬಳಕೆ, ಕುರುಕಲು ತಿಂಡಿ, ವ್ಯಾಯಾಮ ಕೊರತೆಯಿಂದಲೂ ಮಕ್ಕಳಿಗೆ ಹೃದಯಾಘಾತ ಆಗ್ತಿದೆ ಅಂತ ಐಸಿಎಂಆರ್ ಮತ್ತು ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. 30 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಈ ಸಂಶೋಧನೆ ನಡೆಸಿದೆ. ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿ ಅದು ಬಹಳ ಒಳ್ಳೆಯದಿತ್ತು. ಆದರೆ ಇತ್ತೀಚೆಗೆ ಎಲ್ಲ ಅದು ಬದಲಾಗಿ ಕೋಲ್ಡ್ ಡ್ರಿಂಕ್ಸ್ ಆಯಿತು, ಫಾಸ್ಟ್ ಫುಡ್ಸ್ ಆಯಿತು, ಅದರದ್ದೆಲ್ಲ ಈಗ ಜಾಸ್ತಿ ಬೇಕ್ರಿ ಐಟಮ್ಸ್ ಆಯಿತು, ಅದೆಲ್ಲ ತಿನ್ನೋದು ಜಾಸ್ತಿ ಆಗ್ತಿರೋದ್ರಿಂದ ಈ ರೀತಿ ಎಲ್ಲ ತೊಂದರೆಗಳು ಬರ್ತಾ ಇದ್ದಾವೆ. ಆಧುನಿಕ ಜೀವನ ಶೈಲಿ, ವ್ಯಾಯಾಮದ ಕೊರತೆ, ಒತ್ತಡದ ಜೀವನವೇ ಹಾರ್ಟ್ ಅಟ್ಯಾಕ್ಗೆ ಕಾರಣ ಎನ್ನಲಾಗ್ತಿದ್ದು ಯುವಜನತೆ ಗಮನ ಹರಿಸಬೇಕಿದೆ. ಹುಬ್ಬಳ್ಳಿಯಿಂದ ಸಂಜಯ್ ಜೊತೆ ವಿನಯ್, TV9 ಬೆಂಗಳೂರು.